ಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿ ಪ್ರದತಸ್ತದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತಾರಾಮಾವತಾರೋ ಹರಿರೀಶಚಂದ್ರಮಾಃ ತತಃಶೂರ್ಪಣಖಾ ದೃಷ್ಟ್ವಾ ಸಹಸ್ರಾಣಿ ಚತುರ್ದಶ ಹತಾನ್ಯೇಕೇನ ರಾಮೇಣ ರಕ್ಷಸಾಂ ಭೀಮಕರ್ಮಣಾಂ ದೂಷಣಂಚ ಖರಂಚೈವ ಹತಂ ತ್ರಿಶಿರಸಂವ್ರಣೇ ದೃಷ್ಟ್ವಾ ಪುನರ್ಮಹಾನಾದಾನ್ನನಾದ ಜಲದೋಪಮಾ. ಅಕಂಪನ ಅನ್ನೋ ರಾಕ್ಷಸ ಶ್ರೀರಾಮಚಂದ್ರ ಒಬ್ಬಂಟಿಗನಾಗಿ 14,000 ಮಂದಿ ಖರ ದೂಷಣ ತ್ರಿಶಿರ ಮೊದಲಾಗಿರತಕ್ಕಂತಹ ಸಮಸ್ತ ರಾಕ್ಷಸರನ್ನು ಸಂಹಾರ ಮಾಡಿದಾಗ ಓಡಿ ಹೋಗಿ ರಾವಣನಿಗೆ ದೂರಿದ್ದ. ರಾವಣ ಅಕಂಪನನಿಂದ ಪ್ರೇರಿತನಾಗಿ ಮಾರೀಚನನ್ನು ಸಹಾಯ ಕೇಳಲಿಕ್ಕೆ ಬಂದ. ಮಾರೀಚ ಶ್ರೀರಾಮಚಂದ್ರನ ಸಾಮರ್ಥ್ಯದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದಾಗ ಭೀತನಾಗಿ ಮರಳಿ ಹೋಗಿದ್ದ. ಅಂತಹ ರಾವಣನ ಬಳಿಗೆ ಶೂರ್ಪಣಖ ಬರ್ತಾ ಇದ್ದಾಳೆ. ಒಬ್ಬಂಟಿಗನಾಗಿರತಕ್ಕಂತಹ ಶ್ರೀರಾಮಚಂದ್ರ 14,000 ಮಂದಿ ರಾಕ್ಷಸರನ್ನು ಸಂಹರಿಸಿದ್ದನ್ನು ಕಂಡಾಗ ಭೀತಳಾಗಿದ್ದಾಳೆ. ಬೊಬ್ಬಿರೀತ ರಾವಣನ ಬಳಿಗೆ ಓಡಿ ಹೋಗ್ತಾ ಇದ್ದಾಳೆ. ಶ್ರೀರಾಮಚಂದ್ರ ಏನು ಇವತ್ತು ಕಾರ್ಯವನ್ನು ಮಾಡಿದ್ದಾನೋ ಇನ್ಯಾರು ಕೂಡ ಆ ಕಾರ್ಯವನ್ನು ಮಾಡೋದು ಸಾಧ್ಯ ಇಲ್ಲ. ಸಾದೃಷ್ಟ ಕರ್ಮರಾಮಸ್ಯ ಕೃತಮನ್ಯೈ ಸುದುಷ್ಕರಂ. ಲೋಕದಲ್ಲಿ ಇನ್ಯಾರು ಅಂತಹ ಕಾರ್ಯವನ್ನು ಮಾಡೋದು ಸಾಧ್ಯ ಇಲ್ಲ. ಅಂತಹ ಕಾರ್ಯವನ್ನು ಶ್ರೀರಾಮಚಂದ್ರನ ಕಾರ್ಯವನ್ನು ನೋಡಿದ್ದಾಳೆ. ಜಗಾಮ ಪರಮೋದ್ವಿಗ್ನ ಅಲಂಕಾಂ ರಾವಣ ಪಾಲಿತಾಂ. ಇದರಿಂದಾಗಿ ಬಹಳ ಉದ್ವೇಗಕ್ಕೊಳಗಾಗಿ ಭೀತಳಾಗಿ ರಾವಣನಿಗೆ ಈ ವಿಚಾರವನ್ನೆಲ್ಲ ತಿಳಿಸೋದಕ್ಕೋಸ್ಕರ ಅವಳೂ ಹೊರಟಿದ್ದಾಳೆ. ಎತ್ತರದ ಸಿಂಹಾಸನದಲ್ಲಿ ಕುಳಿತಿರತಕ್ಕಂತಹ ರಾವಣನನ್ನು ಕಂಡ್ಲು. ಈ ಹೊತ್ತಿಗೆ ವಾಲ್ಮೀಕಿ ಮಹರ್ಷಿಗಳು ರಾವಣನ ಪರಿಚಯವನ್ನು ನಮಗಿಷ್ಟು ಮಾಡಿಸಿಕೊಡ್ತಾ ಇದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ನಾರದರು ತಮ್ಮನ್ನು ಕಾಣಲಿಕ್ಕೆ ಬಂದಾಗ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟವೀರ್ಯವಾನ್ ಅಂತ ಹೇಳಿಕೊಂಡು ಈಗಿನ ಕಾಲದಲ್ಲಿ ಲೋಕದಲ್ಲಿ ಇಂಥ ಗುಣವುಳ್ಳಂತಹ ವ್ಯಕ್ತಿ ಯಾರಿದ್ದಾನೆ ಅಂತ ಹೇಳಿಕೊಂಡು ಒಂದು 10-20 ಗುಣಗಳನ್ನು ಉಲ್ಲೇಖಿಸಿ ಇಂಥ ಗುಣಗಳುಳ್ಳಂತಹ ವ್ಯಕ್ತಿ ಲೋಕದಲ್ಲಿ ಇವತ್ತು ಯಾರಿದ್ದಾನೆ ಅಂತ ಕೇಳಿದಾಗ ನಾರದರು ಅಂದಿದ್ರು, ವಾಲ್ಮೀಕಿ ಮಹರ್ಷಿಗಳೇ, ಇಷ್ಟೆಲ್ಲ ಗುಣಗಳನ್ನು ಉಲ್ಲೇಖ ಮಾಡಿಕೊಂಡು ಇಂಥ ಗುಣಗಳುಳ್ಳ ವ್ಯಕ್ತಿ ಯಾರಿದ್ದಾನೆ ಅಂತ ಕೇಳ್ತಾ ಇದ್ದೀರಿ. ಇಷ್ಟೆಲ್ಲ ಸದ್ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ ಇರೋದು ಸಾಧ್ಯ ಇಲ್ಲ. ಹಾಗಂದುಕೊಂಡು ಇಲ್ಲೇ ಇಲ್ಲ ಅಂತ ಅಂದ್ಕೋಬೇಡಿ. ಒಬ್ಬನಿದ್ದಾನೆ. ನೀವು ಉಲ್ಲೇಖಿಸಿರತಕ್ಕಂತಹ ಗುಣಗಳಷ್ಟೇ ಅಲ್ಲ, ಅದಕ್ಕೂ ಮಿಗಿಲಾದ ಗುಣಗಳಿದ್ದಾವೆ ಅಂತ ಹೇಳಿಕೊಂಡು ವಾಲ್ಮೀಕಿ ಮಹರ್ಷಿಗಳೊಂದು 10 ಗುಣಗಳನ್ನು ಉಲ್ಲೇಖಿಸಿ ಇಂತಹ ಗುಣಗಳುಳ್ಳ ವ್ಯಕ್ತಿ ಯಾರಿದ್ದಾನೆ ಅಂತ ಕೇಳಿದರೆ ನಾರದ ಮಹರ್ಷಿಗಳು ಸುಮಾರು 50-60 ಗುಣಗಳನ್ನು ಉಲ್ಲೇಖಿಸಿ ಇಂತಹ ಗುಣಗುಳ್ಳವನು ಶ್ರೀರಾಮಚಂದ್ರ ಅಂತ ಒಬ್ಬ ಇದ್ದಾನೆ ಅಂತ ಹೇಳಿಕೊಂಡು ಶ್ರೀರಾಮಚಂದ್ರನನ್ನು ಪರಿಚಯ ಮಾಡಿಕೊಡುವಾಗಲೇ ಸಕಲ ಗುಣಗಳ ಗಣಿ ಅಂತ ಹೇಳಿಕೊಂಡು ಪರಿಚಯ ಮಾಡಿಸಿಕೊಟ್ಟಿದ್ದರು. ಅದರಂತೆ ಇವತ್ತು ವಾಲ್ಮೀಕಿ ಮಹರ್ಷಿಗಳು ಶೂರ್ಪಣಖ ಕಂಡಿರತಕ್ಕಂತಹ ರಾವಣ ಅವನು ಯಾರು, ಅವನ ಗುಣಗಳ ಮೂಲಕ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ಗುಣ ಅಂತ ಹೇಳಿದರೆ ಅವನ ದುರ್ಗುಣಗಳು, ಅವುಗಳ ಮೂಲಕ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ಉಪೋಪವಿಷ್ಟಂ
ಸಚಿವೈ ಮರುದ್ಭಿರಿವ ವಾಸವಂ ಆಸೀನಂ ಸೂರ್ಯಸಂಕಾಶೆ ಕಾಂಚನೆ ಪರಮಾಸನೆ ರುಕ್ಮವೇದಿಗತಂ ರಾಜ್ಯಂ ಜ್ವಲಂತಮಿವ ಪಾವಕಂ. ಎತ್ತರದ ಆಸನದಲ್ಲಿ ಹೊಳಿತಾ ಕೂತಿದ್ದಾನೆ. ದೇವಗಂಧರ್ವ ಭೂತಾನಾಂ ಋಷೀಣಾಂಚ ಮಹಾತ್ಮನಾಂ ಅಜೇಯಂ ಸಮರೇ ಘೋರಂ ವ್ಯಾತ್ತಾನನಮಿವಾಂತಕಂ. ಅವನು ಪಡೆದಿರತಕ್ಕಂತಹ ವರಗಳ ಬಲ ಬ್ರಹ್ಮದೇವರಿಂದ. ದೇವತೆಗಳಾಗಲಿ, ಗಂಧರ್ವರಾಗಲಿ, ಯಾವುದೇ ಭೂತಗಳಾಗಲಿ, ಋಷಿಮುನಿಗಳಾಗಲಿ ಅವನನ್ನು ಯುದ್ಧದಲ್ಲಿ ಗೆಲ್ಲೋದು ಸಾಧ್ಯ ಇಲ್ಲ. ಅಲ್ಲ, ಯಾಕೆ ಗೆಲ್ಲಬೇಕು ಅವನನ್ನು ಅಂತಂದರೆ ಅಂತ ಇದ್ದಾರೆ, ವ್ಯಾತ್ತಾನನಮಿವಾಂತಕಂ. ಲೋಕಕ್ಕೆಲ್ಲ ಇವನೇ ಬಾಯ್ದೆರೆದು ಬಂದಿರತಕ್ಕಂತಹ ಮೃತ್ಯು ಹಾಗಿದ್ದಾನೆ. ಹಾಗಾಗಿ ವಾಸ್ತವದಲ್ಲಿ ಅವನನ್ನು ಗೆಲ್ಲಬೇಕು, ಆದರೆ ವರಬಲದಿಂದಾಗಿ ಅವನನ್ನು ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಜೇಯತ್ವ ಅನ್ನತಕ್ಕಂಥದ್ದು ಆತನ ಒಂದು ಗುಣ ಅಂತ ಆದದ್ದಾದರೆ ಹೇಳ್ತಾ ಇದ್ದಾರೆ, ವ್ಯಾತ್ತಾನನಮಿವ ಅಂತಕಂ. ಲೋಕಕ್ಕೆಲ್ಲ ಬಾಯ್ದೆರೆದು ಬರ್ತಾ ಇರತಕ್ಕಂಥ ಮೃತ್ಯು ಅವ. ದೇವಾಸುರ ವಿಮರ್ದೇಶು ವಜ್ರಾಶನಿಕೃತ ವರ್ಣಂ. ದೇವತೆಗಳ ಮೇಲೆ ಅದೆಷ್ಟು ಬಾರಿ ಯುದ್ಧಕ್ಕೆ ಹೋಗಿದ್ದಾನೋ, ಇಂದ್ರದೇವ ಹೊಡೆದಿರತಕ್ಕಂತಹ ವಜ್ರದ ಹೊಡೆತಕ್ಕೆ ಮೈದಲ್ಲಿ ಅಲ್ಲಲ್ಲಿ ಗಾಯದ ಆ ಗುರುತುಗಳು ಕಾಣ್ತಾ ಇದ್ದಾವೆ. ಐರಾವತ ವಿಷಾಣಾಗ್ರೈ ಉತ್ಕೃಷ್ಟ ಕಿಣವಕ್ಷಸಂ. ಇಂದ್ರನ ಆನೆ ಐರಾವತ ತನ್ನ ದಾಡೆಯಿಂದ ಆಗಾಗ ಅವನಿಗೆ ತಿವಿದಿದೆ. ಅದರ ಗುರುತುಗಳೆಲ್ಲ ಎದೆಯಲ್ಲಿ ಕಾಣ್ತಾ ಇದ್ದಾವೆ. ವಿಂಶದ್ಭುಜಂ ದಶಗ್ರೀವಂ ದರ್ಶನೀಯ ಪರಿಚ್ಛದಂ ವಿಶಾಲ ವಕ್ಷಸಂ ವೀರಂ ರಾಜಲಕ್ಷಣ ಲಕ್ಷಿತಂ. 20 ತೋಳುಗಳು, 10 ತಲೆಗಳು, ಸುಂದರವಾಗಿರತಕ್ಕಂತಹ ಆಭರಣಗಳನ್ನೆಲ್ಲ, ಬಟ್ಟೆಗಳನ್ನೆಲ್ಲ ತೊಟ್ಟುಕೊಂಡಿದ್ದಾನೆ. ವಿಶಾಲವಾದ ವಕ್ಷಸ್ಥಲ, ರಾಜಲಕ್ಷಣಗಳಿಂದ ಕೂಡಿರುವವನು. ಪರ್ವತದಂತಹ ದೇಹ, ಪರ್ವತೋಪಮಂ. ಅನೇಕ ಬಾರಿ ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗಿದ್ದಾನೆ. ದೇವತೆಗಳ ಬಗೆ ಬಗೆಯ ಆಯುಧಗಳಿಂದ ಅನೇಕ ಬಾರಿ ಏಟು ತಿಂದವನು. ವಿಷ್ಣು ಚಕ್ರ ನಿಪಾತೈಶ್ಚ ಶತಶೋ ದೇವ ಸಂಯುಗೆ. 1-2 ಬಾರಿ ಅಲ್ಲ, ಸಾವಿರಾರು ಬಾರಿ, 100 ಬಾರಿ ಯುದ್ಧದಲ್ಲಿ ಅನ್ಯೈ ಶಸ್ತ್ರೈ ಪ್ರಹಾರೈಶ್ಚ ಮಹಾಯುದ್ಧೇಶು ತಾಡಿತಂ. ನಾನಾ ಬಗೆಯ ಆಯುಧಗಳಿಂದ ಏಟು ತಿಂದವನು. ಹಾಗಿದ್ದು ಕೂಡ ಅಹತಾಂಗೈ ಸಮಸ್ತೈಸ್ತಂ ದೇವಪ್ರಹರಣೈಸ್ತದ ಅಕ್ಷೋಭ್ಯಾಣಾಂ ಸಮುದ್ರಾಣಾಂ ಕ್ಷೋಭಣಂ ಕ್ಷಿಪ್ರಕಾರಿಣಂ. ಆತನ ದೇಹಕ್ಕೆ ಅಷ್ಟು ಏಟುಗಳು ಬಿದ್ದರೂ ಕೂಡ ಇನ್ನೂ ಆತನ ದೇಹ ದೃಢವಾಗಿದೆ. ಒಂದು ಪಾತ್ರೆಯಲ್ಲಿರ್ತಕ್ಕಂತಹ ನೀರನ್ನು ಅಳಿಮೇಲು ಮಾಡಿ ಬಿಡಬಹುದು, ಆದರೆ ಸಮುದ್ರದಲ್ಲಿರೋ ನೀರನ್ನು, ಆ ನೀರನ್ನು ಕೂಡ ಪ್ರಕ್ಷುಬ್ಧಗೊಳಿಸುವ ಸಾಮರ್ಥ್ಯ ಅದು ಈತನದ್ದು. ಅಕ್ಷೋಭ್ಯಾಣಾಂ ಸಮುದ್ರಾಣಾಂ ಕ್ಷೋಭಣಂ ಕ್ಷಿಪ್ರಕಾರಿಣಂ. ಕ್ಷೇಪ್ತಾರಂ ಪರ್ವತಾಗ್ರಾಣಾಂ ಸುರಾಣಾಂ ಚ ಪ್ರಮರ್ದನಂ. ಪರ್ವತಗಳ ತುದಿಯನ್ನೇ ಬಿಡುವಂತಹ ಸಾಮರ್ಥ್ಯ ಆತನದ್ದು. ದೇವತೆಗಳನ್ನೇ ಮಣಿಸುವ ಸಾಮರ್ಥ್ಯ ಆತನದ್ದು. ಉಚ್ಛೇತ್ತಾರಂಚ ಧರ್ಮಾಣಾಂ ಪರದಾರಾಭಿಮರ್ಶನಂ. ಉಚ್ಛೇತ್ತಾರಂಚ ಧರ್ಮಾಣಾಂ. ಧರ್ಮದ ನಿಯಮಗಳಲ್ಲಿ ಏನಿದ್ದಾವೆ ಅವಷ್ಟನ್ನು ಕೂಡ ಮುರಿಯುವವನು ಅವನು. ಉಪನಿಷತ್ತು ಧರ್ಮಂಚರ ಎಂಬುದಾಗಿ ಹೇಳಿದರೆ ಇವನ ಪಾಲಿಗೆ ಧರ್ಮದ ಆಚರಣೆ ಇಲ್ಲ. ಆ ಧರ್ಮದ ನಿಯಮಗಳಲ್ಲಿ ಏನಿದ್ದಾವೆ ಎಲ್ಲವನ್ನೂ ಕೂಡ ತುಂಡರಿಸುವವನು. ಪರದಾರಾಭಿಮರ್ಶನಂ. ಅವನ ಹೆಗ್ಗಳಿಕೆ ಪರಸ್ತ್ರೀಯರ ಮೇಲೆ ಕೈ ಮಾಡುವಂತಹದ್ದು. ಪರದಾರಾಭಿಮರ್ಶನಂ. ಸರ್ವ ದಿವ್ಯಾಸ್ತ್ರಯೋಕ್ತಾರಂ ಯಜ್ಞವಿಘ್ನಕರಂ ಸದಾ. ನಾನಾ ಬಗೆಯ ಅಸ್ತ್ರವಿದ್ಯೆಯನ್ನು ಪಡೆದವನಿದ್ದಾನೆ. ಅದನ್ನಲ್ಲಿ ಎಲ್ಲಿ ಬಳಸಿಕೊಳ್ತಾ ಇದ್ದಾನೆ ಅಂತ ಕೇಳಿದರೆ
ಯಜ್ಞ ವಿಘ್ನಕರಂ ಸದಾ. ಋಷಿಮುನಿಗಳು ಯಾರು ಯಜ್ಞಯಾಗಗಳ ಮೂಲಕ ಭಗವದಾರಾಧನೆ ಮಾಡ್ತಾ ಇದ್ದಾರೆ ಅವೆಲ್ಲ ಕೂಡ ವಿಘ್ನವನ್ನು ತರ್ತಾ ಇದ್ದಾನೆ. ತಾನು ಧರ್ಮವನ್ನು ಆಚರಿಸೋದಿಲ್ಲ, ಅಧರ್ಮವನ್ನೇ ಆಚರಿಸ್ತಾ ಇರ್ತಾನೆ. ಯಾರು ಧರ್ಮಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಗೂ ಕೂಡ ಉಪಟಳವನ್ನು ಕೊಡ್ತಾ ಇರ್ತಾನೆ. ಪುರೀಂ ಭೋಗವತೀಂ ಗತ್ವಾ ಪರ್ಯಾಜಿತ್ಯ ಚ ವಾಸುಕಿಂ ತಕ್ಷಕಸ್ಯ ಪ್ರಿಯಾಂ ಭಾರ್ಯಾಂ ಪರಾಜಿತ್ಯ ಜಹಾರಯಃ. ನಾಗಲೋಕಕ್ಕೆ ಹೋಗಿದ್ದಾನೆ, ವಾಸುಕಿಯನ್ನು ಗೆದ್ದ, ತಕ್ಷಕನನ್ನು ಸೋಲಿಸಿ ಆತನ ಮಡದಿಯನ್ನು ಕೂಡ ಎಳ್ಕೊಂಬಂದಿದ್ದಾನೆ. ಕೈಲಾಸಂ ಪರ್ವತಂಗತ್ವಾ ವಿಜಿತ್ಯ ನರವಾಹನಂ ವಿಮಾನಂ ಪುಷ್ಪಕಂ ತಸ್ಯ ಕಾಮಗಂ ವೈ ಜಹಾರಯಃ. ಕೈಲಾಸಕ್ಕೆ ಹೋದ, ಕುಬೇರನನ್ನು ಗೆದ್ದ, ಅವನ ಆಸ್ತಿ ಅನಿಸಿರತಕ್ಕಂತಹ ಪುಷ್ಪಕ ವಿಮಾನವನ್ನು ಅಪಹರಿಸಿಕೊಂಡು ಬಂದ. ಅವನ ಉದ್ಯಾನ ಚೈತ್ರರಥ, ಅಲ್ಲಿಗೆ ಹೋದ. ವನಂ ಚೈತ್ರರಥಂ ದಿವ್ಯಂ ನಳಿನೀಂ ನಂದನಂ ವನಂ ವಿನಾಶಯತಿ ಯಃ ಕ್ರೋಧಾತ್ ದೇವೋದ್ಯಾನಾನಿ ವೀರ್ಯವಾನ್. ದುಷ್ಟರ ಸ್ವಭಾವವೇ ಹೀಗೆ. ತಾನು ಕೆಟ್ಟ ಕೋತಿ ವನವನ್ನೆಲ್ಲ ಕೆಡಿಸತ್ತೆ ಅಂತುಂಟು. ಅದರಂತೆ ಉದ್ಯಾನವನಗಳು ಅಂತ ಏನೆಲ್ಲ ಇದ್ದಾವೋ, ಕುಬೇರನ ಚೈತ್ರರಥ ಅನ್ನತಕ್ಕಂಥ ಉದ್ಯಾನ, ಅಲೌಕಿಕವಾಗಿರತಕ್ಕಂತಹ ಪುಷ್ಪಗಳನ್ನು ಹೊತ್ತಿರತಕ್ಕಂಥ ಸರೋವರಗಳು, ನಂದನವನ, ಇವೆಲ್ಲವನ್ನು ಕೂಡ ವಿನಾಶಗೊಳಿಸ್ತಾ ಇದ್ದಾನೆ. ಧರ್ಮಶಾಸ್ತ್ರಗಳಲ್ಲಿ ಪೂರ್ತ ಅನ್ನೋ ಕಾರ್ಯವನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ವಿಧಾನ ಮಾಡಿದರೆ, ಪೂರ್ತ ಅನ್ನೋ ವಿಷಯದೊಳಗೆ ಉದ್ಯಾನಗಳ ನಿರ್ಮಾಣ, ತೋಪು, ಕಾಡು ಬೆಳೆಸೋದು, ಅರವಟ್ಟಿಗೆ, ಕಾಲುವೆಗಳ ನಿರ್ಮಾಣ, ಕೆರೆ ಕಟ್ಟೋದು, ಇದನ್ನೆಲ್ಲ ವಿಧಾನ ಮಾಡಿದ್ದಾರೆ. ಯಾವುದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೋ ತಾನು ಮಾಡಿಲ್ಲ ಅಷ್ಟೇ ಅಲ್ಲ, ಇದ್ದುದನ್ನು ಕೆಡಿಸ್ತಾ ಇದ್ದಾನೆ. ವಿನಾಶಯತಿ ಯಃ ಕ್ರೋಧಾತ್ ದೇವೋದ್ಯಾನಾನಿ ವೀರ್ಯವಾನ್, ದೇವತೆಗಳ ಉದ್ಯಾನವನ್ನು ಕೂಡ ಕೆಡಿಸಿ ಬರ್ತಾ ಇದ್ದ. ಸಾಮರ್ಥ್ಯ ಇದೆ. ಚಂದ್ರ ಸೂರ್ಯವು ಮಹಾಭಾಗವು ಉತ್ತಿಷ್ಠಂತವು ಪರಂತಪವು ನಿವಾರಯತಿ ಬಾಹುಭ್ಯಾಂ ಯಹ ಶೈಲಶಿಖರೋಪಮಃ. ಇದ್ದ ಬಲವನ್ನು ಸತ್ಕಾರ್ಯಕ್ಕೆ ವಿನಿಯೋಗಿಸಬೇಕು. ಇಲ್ಲ, ಲೋಕವನ್ನು ಬೆಳಗುವಂತಹ ಸೂರ್ಯಚಂದ್ರರಿಗೆ ದಾರಿಗೆ ಅಡ್ಡಲಾಗಿ ನಿಂತು ಅವರನ್ನು ತಡೀತಾ ಇದ್ದಾನೆ. ಶೈಲಶಿಖರೋಪಮಃ, ದೊಡ್ಡ ಪರ್ವತದಂತೆ ಬೆಳೆದು ನಿಂತಿದ್ದಾನೆ. ದಶವರ್ಷ ಸಹಸ್ರಾಣಿ ತಪಸ್ತಪ್ತ್ವಾ ಮಹಾವನೆ ಪುರಾ ಸ್ವಯಂಭುವೇ ಧೀರ ಶಿರಾಂಸಿ ಉಪಜಹಾರಯ. ದಶವರ್ಷ ಸಹಸ್ರಾಣಿ, 10,000 ವರ್ಷಗಳಷ್ಟು ಕಾಲ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ಅವರು ಒಲಿಯದೇ ಹೋದಾಗ ಸಹಸ್ರ ವರ್ಷಗಳಿಗೊಮ್ಮೆ ತನ್ನ ಒಂದೊಂದು ತಲೆಯನ್ನು ಕತ್ತರಿಸಿ ಆಹುತಿಯನ್ನು ನೀಡ್ತಾ ಇದ್ದ. ಇಂತಹ ಅಶಾಸ್ತ್ರೀಯವಾಗಿರತಕ್ಕಂತಹ ಯಜ್ಞವನ್ನು ಮಾಡ್ತಾ ಬ್ರಹ್ಮದೇವರನ್ನು ಒಲಿಸಿಕೊಂಡ. ದೇವದಾನವ ಗಂಧರ್ವ ಪಿಶಾಚ ಪತಗೌರಗೈ ಅಭಯಂ ಯಸ್ಯ ಸಂಗ್ರಾಮೇ ಮೃತ್ಯುತೋ ಮಾನುಷಾದೃತೆ. ಈತನ ಇಂತಹ ಒಂದು ಕೃತ್ಯವನ್ನು ಕಂಡು ಕೂಡ ಬ್ರಹ್ಮದೇವರು ಅವನಿಗೆ ವರವನ್ನು ನೀಡಿದ್ದಾರೆ. ದೇವತೆಗಳಿಂದ, ದಾನವರಿಂದ, ಗಂಧರ್ವರಿಂದ, ಪಿಶಾಚ, ಪಕ್ಷಿಗಳು, ಉರಗಗಳು, ಯಾರಿಂದಲೂ ನಿನಗೆ ಮರಣ ಇಲ್ಲ. ಯುದ್ಧದಲ್ಲಿ ಭಯ ಇಲ್ಲ, ಮೃತ್ಯುವಿನ ಭಯ ಇಲ್ಲ. ಮಾನುಷಾದೃತೆ, ಮನುಷ್ಯನೊಬ್ಬರನ್ನು ಬಿಟ್ಟಿದ್ದ. ಮನುಷ್ಯರೇನು ಮಾಡಿ ಯಾರು? ದೇವದಾನವರನ್ನೇ ಗೆಲ್ಲುವ ಸಾಮರ್ಥ್ಯವುಳ್ಳಂತಹ ನಾನು ನನ್ನ ಮನುಷ್ಯರೇನು ಮಾಡಿ ಯಾರು? ಮನುಷ್ಯರನ್ನು ಹೊರತುಪಡಿಸಿ ಇದರ ಯಾರಿಂದಲೂ ಕೂಡ ಅವನಿಗೆ ಮರಣದ ಭಯ ಇಲ್ಲ. ಮಂತ್ರೈರಭಿಷ್ಟುತಂ ಪುಣ್ಯಂ ಅಧ್ವರೇಷು ದ್ವಿಜಾತಿಭಿ ಹವಿರ್ಧಾನೇಷು ಯ ಸೋಮಂ ಉಪಹಂತಿ ಮಹಾಬಲಃ. ಋಷಿಮುನಿಗಳು, ಬ್ರಾಹ್ಮಣರು ಯಜ್ಞಯಾಗಗಳನ್ನು ಮಾಡ್ತಾ ಇರ್ತಾರೆ. ಸೋಮರಸವನ್ನು
ದೇವತೆಗಳ ಪಾನಕ್ಕೋಸ್ಕರ ತೆಗೆದಿಟ್ಟಿದ್ದರೆ ಬಲಾತ್ಕಾರವಾಗಿ ಹೋಗಿ ಅದನ್ನು ತಾನು ಪಾನ ಮಾಡಿ ಬರ್ತಾ ಇದ್ದ. ಪ್ರಾಪ್ತ ಯಜ್ಞಹರಂ ದುಷ್ಟಂ ಬ್ರಹ್ಮಘ್ನಂ ಕ್ರೂರಕಾರಿಣಂ. ವಾಲ್ಮೀಕಿ ಮಹರ್ಷಿಗಳು ಅಂತ ಇದ್ದಾರೆ, ಪ್ರಾಪ್ತ ಯಜ್ಞಹರಂ, ಎಲ್ಲೆಲ್ಲಿ ಯಜ್ಞಗಳು ನಡೀತಾ ಇದ್ದಾವೆ ಅವನ್ನೆಲ್ಲ ಹಾಳುಗೆಡುತ್ತಾ ಇದ್ದ. ಆ ಕಾರಣಕ್ಕೋಸ್ಕರವೇ ದುಷ್ಟಂ, ನಾನಾ ಬಗೆಯ ದೋಷಗಳಿಂದ ಕೂಡಿರುವವನು. ಬ್ರಹ್ಮಘ್ನಂ, ಬ್ರಹ್ಮಜಾತಿಯನ್ನು ವಿಶೇಷವಾಗಿ ದ್ವೇಷಿಸ್ತಾ ಇದ್ದ. ಕ್ರೂರಕಾರಿಣಂ, ಅವನ ನಡೆಯೇ ಲೋಕಕ್ಕೆ ಬಹುಕಂಟಕಪ್ರಾಯವಾಗಿರುವಂಥದ್ದು, ಬಹಳ ಕ್ರೂರವಾದ ನಡೆ ಆತನದ್ದು. ಕರ್ಕಶಂ ನಿರನುಕ್ರೋಶಂ ಪ್ರಜಾನಾಂ ಅಹಿತೇರತಂ, ಆತನ ಸ್ವಭಾವ ಮೃದುವಾದ ಸ್ವಭಾವ ಅಲ್ಲ, ಬಹು ಕರ್ಕಶವಾಗಿರತಕ್ಕಂಥ ಸ್ವಭಾವ. ದಯಾ ಕಾರುಣ್ಯ ಅನ್ನತಕ್ಕಂಥದ್ದು ಆತನ ಜಾಯಮಾನದಲ್ಲೇ ಇಲ್ಲ. ಈ ಕಾರಣದಿಂದಾಗಿ ಪ್ರಜೆಗಳಿಗೂ ಕೂಡ ಅವನು ಅಹಿತನಾಗಿದ್ದ. ಪ್ರಜಾನಾಂ ಅಹಿತೇರತಂ, ಬರಿದೇ ತಾನಾಯಿತು, ತನ್ನ ಕುಟುಂಬ ಆಯಿತು. ಇಂತಹ ರಾವಣಂ ಸರ್ವಭೂತಾನಾಂ ಸರ್ವಲೋಕ ಭಯಾವಹಂ. ರಾವಣಂ ಸರ್ವಭೂತಾನಾಂ, ಮೂರು ಲೋಕಗಳು ಕೂಡ ಅಳುವ ಹಾಗೆ ಮಾಡ್ತಾ ಇದ್ದಾನೆ. ಸರ್ವಲೋಕ ಭಯಾವಹಂ, ಎಲ್ಲ ಲೋಕಗಳನ್ನು ಕೂಡ ಆ ಬ್ರಹ್ಮದೇವರಿಂದ ಪಡೆದಿರತಕ್ಕಂಥ ವರಬಲದಿಂದಾಗಿ ಭಯವನ್ನು ಹುಟ್ಟಿಸ್ತಾ ಇದ್ದಾನೆ. ಇಂತಹವನು ರಾವಣ. ಶೂರ್ಪಣಖ ರಾಕ್ಷಸಿ ಭ್ರಾತರಂ ಕ್ರೂರಂ ಸಾದದರ್ಶ ಮಹಾಬಲಂ ತಂ ದಿವ್ಯವಸ್ತ್ರಾಭರಣಂ ದಿವ್ಯ ಮಾಲ್ಯೋಪಶೋಭಿತಂ. ಶೂರ್ಪಣಖ ಇಂತಹ ರಾವಣನನ್ನು ಕಂಡ್ಲು. ಎತ್ತರದ ಆಸನದಲ್ಲಿ ಸುಖಾಸನದಲ್ಲಿ ಕೂತಿದ್ದಾನೆ. ಪೌಲಸ್ತ್ಯ ವಂಶದಲ್ಲಿ ಉದ್ಭವಿತನಾಗಿದ್ದಾನೆ. ಅವನ ಬಳಿಗೆ ಹೋಗಿ ಅತ್ಯಂತ ಭಯಭೀತಳಾಗಿರತಕ್ಕಂತಹ ಶೂರ್ಪಣಖ, ಮಂತ್ರಿಗಳಿಂದ ಪರಿವೃತನಾಗಿರತಕ್ಕಂತಹ ಆ ರಾವಣನಲ್ಲಿ ಹೋಗಿ ಅಂತ ಇದ್ದಾಳೆ. ತನಗೊದಗಿದಂತಹ ದುಸ್ಥಿತಿಯನ್ನು, ವೈರೂಪ್ಯವನ್ನು ಆತನ ಮುಂದೆ ತೆರೆದಿಟ್ಟು ಅಂತ ಇದ್ದಾಳೆ. ಆ ಶೂರ್ಪಣಖ, ಅವಳ ಸ್ಥಿತಿ ಹೇಗಿತ್ತು ಆ ಹೊತ್ತಿಗೆ ಅನ್ನುವ ಹೊತ್ತಿಗೆ, ತತಶೂರ್ಪಣಖ ದೀನಾ ರಾವಣಂ ಲೋಕರಾವಣಂ ಅಮಾತ್ಯ ಮಧ್ಯೆ ಸಂಕ್ರುದ್ಧ ಪರುಷಂ ವಾಕ್ಯಮಬ್ರವೀತ್. ಅತ್ಯಂತ ದೀನಳಾಗಿದ್ದಾಳೆ. ಅಂತಹವಳು ರಾವಣನ ಬಳಿಗೆ ಹೋಗಿ ರಾವಣನನ್ನು ಜೊತೆಗೆ ಅನುನಯದ ಮಾತುಗಳನ್ನು ಆಡಿಲ್ಲ. ಪರುಷಂ ವಾಕ್ಯಮಬ್ರವೀತ್, ಅವನಿಗಿದಿಷ್ಟು ಬೈತಾ ಕೆಟ್ಟದಾಗಿ ಆ ರಾವಣನ ಜೊತೆಗೆ ನಡ್ಕೋತಾ ಇದ್ದಾಳೆ. ಆತನನ್ನು ಛೇಡಿಸ್ತಾ ಇದ್ದಾಳೆ, ಆತನನ್ನು ದೂರ್ತಾ ಇದ್ದಾಳೆ. ಪ್ರಮತ್ತಃ ಕಾಮಭೋಗೇಶು ಸ್ವೈರವೃತ್ತೋ ನಿರಂಕುಶಃ ಸಮುತ್ಪನ್ನಂ ಭಯಂಘೋರಂ ಬೋದ್ಧವ್ಯಂ ನಾವು ಬುದ್ಧಸೆ. ಪ್ರಮತ್ತಃ, ವಿಷಯ ಭೋಗಗಳಲ್ಲೇ ಮುಳುಗಿದವನಿದ್ದಿ ನೀನು. ಸ್ವೈರವೃತ್ತಃ, ಹೇಳೋರು ಕೇಳೋರು ಯಾರೂ ಇಲ್ಲ, ಹೇಗೆ ಬೇಕೋ ಹಾಗೆ ನಡ್ಕೋತಾ ಇದ್ದಿ. ನಿರಂಕುಶಃ, ಯಾರು ನಿನ್ನನ್ನು ನಿಯಂತ್ರಿಸೋವರೇ ಇಲ್ಲ ಅಂತ ಆಗೋಯ್ತು. ಇಷ್ಟೆಲ್ಲ ಯಾಕೆ? ಸಮುತ್ಪನ್ನಂ ಭಯಂಘೋರಂ ಬೋದ್ಧವ್ಯಂ ನಾವು ಬುದ್ಧಸೆ. ಎಷ್ಟು ದೊಡ್ಡ ಒಂದು ಭಯ ಕಾಲು ಬುಡಕ್ಕೆ ಬಂದು ಬಿದ್ದಿದೆ, ಅದರ ಬಗ್ಗೆ ನಿನಗೆ ಎಚ್ಚರನೇ ಇಲ್ಲ. ತನಗೊದಗಿದ ದುಃಖ ಅದು ಲೋಕದ ದುಃಖ ಅನ್ನೋ ಹಾಗೆ ಆ ರಾವಣನ ಮುಂದೆ ಬಿಂಬಿಸ್ತಾ ಇದ್ದಾಳೆ, ಚಿತ್ರಿಸ್ತಾ ಇದ್ದಾಳೆ. ಅಂತ ಇದ್ದಾಳೆ, ರಾಜನಾಗಿರುವವನೊಬ್ಬ ಹೇಗಿರಬೇಕು, ನೀನು ಹಾಗಿದ್ದೀಯೋ ನೋಡ್ಕೋ. ಹೇಗಿದ್ದಿ ನೀನು? ಸಕ್ತಂ ಗ್ರಾಮ್ಯೇಷು ಭೋಗೇಶು ಕಾಮವೃತ್ತಂ ಮಹೀಪತಿಂ ಲುಬ್ಧಂ ನ ಬಹುಮನ್ಯಂತೆ ಶ್ಮಶಾನಾಗ್ನಿಮಿವ ಪ್ರಜಾ. ರಾಜ ಅಂತ ಹೇಳಿದರೆ ಸಮಸ್ತ ಪ್ರಜೆಗಳಿಂದ ಗೌರವಾದರಗಳನ್ನು ಪಡ್ಕೊಳ್ಳುವವನು ರಾಜ. ಆದರೆ ಅದೇ ರಾಜನಾಗಿರುವವನು, ಅವನನ್ನು ಎಲ್ಲ ಪ್ರಜೆಗಳು ತಿರಸ್ಕರಿಸಿ ಬಿಡ್ತಾರೆ. ಯಾವಾಗ? ಸಕ್ತಂ ಗ್ರಾಮ್ಯೇಷು ಭೋಗೇಶು, ವೈಷಯಿಕ ಸುಖಭೋಗಗಳಲ್ಲೇ ಮಗ್ನನಾಗಿದ್ದಾನೆ. ಆತನ ನಡವಳಿಕೆಯಲ್ಲಿ
ಯಾವುದೇ ಒಂದು ನೀತಿ ನ್ಯಾಯ ಅಂತ ಹೇಳುವಂತಹದ್ದು ಇಲ್ಲ. ಭಾರೀ ಲೋಭಿಯಾಗಿದ್ದಾನೆ. ಇಂತಹ ರಾಜನನ್ನು ಪ್ರಜೆಗಳು ತಿರಸ್ಕರಿಸಿ ಬಿಡ್ತಾರೆ. ಹೇಗೆ? ಶ್ಮಶಾನಾಗ್ನಿಮಿವ ಪ್ರಜಾಹ. ಅಗ್ನಿ ಪರಮ ಪವಿತ್ರ. ಆದರೆ ಅದೇ ಶ್ಮಶಾನಾಗ್ನಿ ಅಪವಿತ್ರವಾಗಿರುವಂತಹದ್ದು. ಅಪವಿತ್ರವಾಗಿರತಕ್ಕಂತಹ ಶ್ಮಶಾನಾಗ್ನಿಯನ್ನು, ಎಲ್ಲ ಅಗ್ನಿಯನ್ನು ಗೌರವಿಸುವ ಪ್ರಜೆಗಳು ಶ್ಮಶಾನಾಗ್ನಿಯನ್ನು ಮಾತ್ರ ಹೇಗೆ ದೂರ ಇಡ್ತಾರೋ ಅದರಂತೆ ಇಂತಹ ದುರ್ನಡತೆಯುಳ್ಳಂತಹ ರಾಜನನ್ನು, ಇತರೆಲ್ಲ ರಾಜರನ್ನು ಗೌರವಿಸಿದರೆ ಇಂತಹ ದುರ್ನಡತೆಯುಳ್ಳ ರಾಜನನ್ನು ಪ್ರಜೆಗಳು ಕೂಡ ತಿರಸ್ಕರಿಸಿ ಬಿಡ್ತಾರೆ. ನೀನು ಆ ರೀತಿ ನಡ್ಕೋತಾ ಇದ್ದಿ. ಸ್ವಯಂ ಕಾರ್ಯಾಣಿ ಯಃ ಕಾಲೇ ನಾನು ತಿಷ್ಠತಿ ಪಾರ್ಥಿವ ಸತು ವೈ ಸಹರಾಜ್ಯೇನ ತೈಶ್ಚ ಕಾರ್ಯೈರ್ ವಿನಶ್ಯತಿ. ರಾಜನಾಗಿರತಕ್ಕಂತಹವನು ಕಾಲಕಾಲಕ್ಕೆ ಕಾರ್ಯಕಾರ್ಯಗಳು ಯಾವಿದ್ದಾವೆ ಅನ್ನೋದನ್ನು ತಾನು ಗ್ರಹಿಸಿಕೊಂಡು ಅದಕ್ಕನುಗುಣವಾಗಿರತಕ್ಕಂಥ ಪ್ರವೃತ್ತಿಯನ್ನು ಮಾಡಬೇಕು. ಶೂರ್ಪಣಖೆಯ ಭಾವ, ತನಗೆ ಘೋರ ಆಪತ್ತು ಒಂದೊದಗಿದೆ, ನೀನದನ್ನು ಮುಂಚಿತವಾಗಿಯೇ ಗಮನಿಸಿಕೊಂಡು ಅದಕ್ಕೆ ತಕ್ಕುದಾದ ಪ್ರತೀಕಾರಕ್ಕೆ ಮುಂದಾಗಬೇಕಾಗಿತ್ತು, ಅದನ್ನು ನೀನು ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳುವ ಭರದಲ್ಲಿ ಅವಳು ಅಂತ ಇದ್ದಾಳೆ, ರಾಜನಾಗಿರೋನು ಹೇಗಿರಬೇಕು? ಸ್ವಯಂ ಕಾರ್ಯಾಣಿ ಯಃ ಕಾಲೇ, ತಾನೇ ಮುಂದಾಗಿ ಆಪತ್ತುಗಳನ್ನು ಗ್ರಹಿಸಿಕೊಂಡು ಪ್ರತೀಕಾರವನ್ನು ಮಾಡಬೇಕು. ಯಾರು ಹಾಗೆ ಮಾಡೋದಿಲ್ವೋ ಸತು ವೈ ಸಹ ರಾಜ್ಯೇನ ತೈಶ್ಚ ಕಾರ್ಯೈರ್ ವಿನಶ್ಯತಿ. ಅವನ ಎಲ್ಲ ಕಾರ್ಯಗಳು, ಅವನ ರಾಜ್ಯ ಎಲ್ಲವೂ ಕೂಡ ವಿನಷ್ಟವಾಗಿ ಹೋಗತ್ತೆ. ಅಯುಕ್ತಚಾರಂ ದುರ್ದರ್ಶಂ ಅಸ್ವಾಧೀನಂ ನರಾಧಿಪಂ ವರ್ಜಯಂತಿ ನರಾಹ ದೂರಾದ ನದೀಪಂಕಮಿವ ದ್ವೀಪಾಹ. ನದಿ ಅಂತ ಹೇಳಿದರೆ, ನದಿಯ ನೀರು ಅಂತ ಹೇಳಿದರೆ ಆನೆಗಳಿಗೆ ಭಾರಿ ಪ್ರಿಯ. ನೀರು ಬತ್ತಿ ಹೋಗಿದೆ, ಬರಿದೇ ಹೂಳು ತುಂಬಿಕೊಂಡಿದೆ, ಆನೆಗಳು ಅದರ ಹತ್ರನೂ ಸುಳಿಯೋದಿಲ್ಲ. ಯಾಕೆ? ಆ ಹೂಳಲ್ಲಿ, ಕೆಸರಲ್ಲಿ ಕಾಲು ಹೂತು ಹೋದರೆ ಆನೆಗಳಿಗೂ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ಅದರಂತೆ ರಾಜ ಅಂತ ಹೇಳಿದರೆ ಸಮಸ್ತ ಪ್ರಜೆಗಳು ಕೂಡ ಆದರದಿಂದ ಕಾಣ್ತಾರೆ. ಆದರೆ ಮಾಡಬೇಕಾದ ಸತ್ಕಾರ್ಯಗಳನ್ನು ಮಾಡದೆ ಅಯುಕ್ತಚಾರಂ, ಮಾಡಬಾರದ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ದುರ್ದರ್ಶಂ, ಅವನ ದುರ್ನಡತೆಗಳನ್ನು ನೋಡೋದೇ ಸಾಧ್ಯ ಇಲ್ಲ. ಅಸ್ವಾಧೀನಂ, ಬುದ್ಧಿಯ ಸ್ಥಿಮಿತವನ್ನು ಕಳ್ಕೊಂಡಿದ್ದಾನೆ. ಅಂತಹ ನರಾಧಿಪಂ ವರ್ಜಯಂತಿ ನರಾಹ ದೂರಾತ್, ಅಂತಹ ರಾಜನ ದೂರದಲ್ಲಿ ಅವನು ಪರಿತ್ಯಾಗ ಮಾಡಿಬಿಡ್ತಾರೆ. ಯೇನ ರಕ್ಷಂತಿ ವಿಷಯಂ ಅಸ್ವಾಧೀನಂ ನರಾಧಿಪಾಹ ತೇನ ವೃದ್ಧಿಯಾ ಪ್ರಕಾಶಂತೆ ಗಿರಯ ಸಾಗರೇ ಯಥ. ಯಾರು ತಮ್ಮ ದೇಶ, ಕೋಶ, ಪ್ರಜೆಗಳು, ಬಂಧು ಬಾಂಧವರು, ಅಂತಹವರ ರಕ್ಷಣೆಯನ್ನು ಯಾವ ರಾಜರು ಮಾಡೋದಿಲ್ವೋ ಅವರಲ್ಲಿ ಏನೇ ಔನ್ನತ್ಯ ಇದ್ದರೂ ಕೂಡ ಅದು ಒಂದು ಕೂಡ ಪ್ರಕಾಶಿಸೋದಿಲ್ಲ. ದೃಷ್ಟಾಂತ ಕೊಡ್ತಾ ಇದ್ದಾರೆ, ಗಿರಯ ಸಾಗರೇ ಯಥ. ಸಮುದ್ರದೊಳಗೆ ಅದೆಷ್ಟು ಪರ್ವತಗಳಿಲ್ಲ, ಎಷ್ಟೆಂಥ ಎತ್ತರದ ಪರ್ವತಗಳಿದ್ದಾವೆ, ಆದರೆ ಒಂದು ಕೂಡ ಬೆಳಕಿಗೆ ಬರೋದಿಲ್ಲ. ನೀರೊಳಗೆ ಎಲ್ಲ ಮುಳುಗು ಹೋಗಿದ್ದಾವೆ. ಹೇಗೋ ಎಷ್ಟೇ ಎತ್ತರದಲ್ಲಿದ್ದರೂ ಕೂಡ, ಎತ್ತರವಾಗಿದ್ದರೂ ಕೂಡ ನೀರೊಳಗೆ ಮುಗಿದಾಗ ಅದು ಹೇಗೆ ಕಾಣೋದಿಲ್ವೋ, ಅದಕ್ಕೆ ಪ್ರಕಾಶ ಇಲ್ವೋ, ಅದರಂತೆ ರಾಜನಾಗಿರುವವನು ನ ಪ್ರಕಾಶತೆ. ಆತ್ಮವದ್ಭಿ ವಿಗೃಹ್ಯತ್ವಂ ದೇವಗಂಧರ್ವ ದಾನವೈ ಅಯುಕ್ತಚಾರಶ್ಚಪಲ ಕಥಂ ರಾಜ ಭವಿಷ್ಯಸಿ. ದೇವತೆಗಳೊಳಗೆ, ದಾನವರೊಳಗೆ, ಮನುಷ್ಯರೊಳಗೆ ಲೋಕದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಹೀಗೆ ವಿಷಯಲೋಲ್ಪನಾಗಿದ್ದಿ, ನೀನು ರಾಜನೇ ಅಲ್ಲ. ಹೇಗೆ ತಾನೇ ನೀನು ರಾಜನಾಗಲಿಕ್ಕೆ ಸಾಧ್ಯ? ತ್ವಂತು ಬಾಲಸ್ವಭಾವಶ್ಚ ಬುದ್ಧಿಹೀನಶ್ಚ ರಾಕ್ಷಸ ಜ್ಞಾತವ್ಯಂ ತನ್ನ ಜಾನೀಶೆ ಕಥಂ ರಾಜ ಭವಿಷ್ಯಸಿ. ನಿನ್ನ ಬುದ್ಧಿಯನ್ನು ನೋಡಿದರೆ ಸಣ್ಣ ಮಕ್ಕಳ ಹಾಗೆ, ಕಂಡದ್ದನ್ನೆಲ್ಲ ಅನುಭವಿಸೋದು ಮಕ್ಕಳ ಸ್ವಭಾವ. ಹಾಗಿದ್ದಿ ನೀನು ಬುದ್ಧಿಹೀನ. ಏನು ಲೋಕದಲ್ಲಿ ನಡೀತಾ ಇದೆ ಅನ್ನೋದನ್ನು ಕಾಲಕಾಲಕ್ಕೆ ತಿಳ್ಕೊಳ್ಬೇಕು. ತಿಳ್ಕೊಳ್ಳಿಕ್ಕೆ ಮುಂದಾಗಿಲ್ಲ. ಕಥಂ ರಾಜ ಭವಿಷ್ಯಸಿ, ನೀನೊಬ್ಬ ರಾಜ ಹೇಗಾದಿ?
ಹೇಗಿರಬೇಕು ರಾಜರಾದವರು? ಯೇಷಾಂ ಚಾರಾಶ್ಚ ಕೋಶಶ್ಚ ನಯಶ್ಚ ಜಯತಾಂವರ ಅಸ್ವಾಧೀನ ನರೇಂದ್ರಾಣಂ ಪ್ರಾಕೃತೈಸ್ತೈ ತೇ ಜನೈ ಸಮಾಹ. ರಾಜರು ಅಂತಂದರೆ ರಾಜಾನೋ ಚಾರಚಕ್ಷುಷಃ, ಗೂಢಚಾರರಿಂದಾಗಿ ಎಲ್ಲ ಲೋಕದ ಪ್ರವೃತ್ತಿಯನ್ನು ತಿಳ್ಕೊಂಡಿರಬೇಕು. ಒಳ್ಳೆಯ ಧನದ ಕೋಶವನ್ನು ರಕ್ಷಿಸಿಕೊಂಡಿಟ್ಟಿರಬೇಕು. ಯಾವ ಯಾವ ಕಾಲಕ್ಕೆ ಏನೇನು ನೀತಿಯನ್ನು ಬಳಸಿಕೊಂಡು ಸಿದ್ಧಿಯನ್ನು ಪಡೆಯಬೇಕು ಅನ್ನುವ ಎಚ್ಚರ ಬೇಕು. ಯಾವ ರಾಜನಲ್ಲಿ ಇವೆಲ್ಲವೂ ಕೂಡ ಇಲ್ಲ ಅಂತಾಗಿದೆ, ಒಬ್ಬ ಕಾಡಿನೊಳಗಿರತಕ್ಕಂತಹ ಪ್ರಾಕೃತನಾಗಿರತಕ್ಕಂತಹ ನರನಿಗೆ ಸಮನಾಗ್ತಾ ಇದ್ದಾನೆ ಅಂತಹ ರಾಜ. ಪೀಠದಲ್ಲಿ ಕುಳಿತು ಏನು ಉಪಯೋಗ? ಯಸ್ಮಾತ್ ಪಶ್ಯಂತಿ ದೂರಸ್ಥಾನ್ ಸರ್ವಾನರ್ಥಾನ್ ನರಾಧಿಪಾಃ ಚಾರೇಣ ತಸ್ಮಾದುಚ್ಯಂತೆ ರಾಜಾನೋ ದೀರ್ಘಚಕ್ಷುಷಃ. ರಾಜರನ್ನು ದೀರ್ಘಚಕ್ಷುಷಃ, ದೂರದೃಷ್ಟಿಯುಳ್ಳವರು ಅಂತ ಹೇಳ್ತಾರೆ. ಹೇಗೆ? ರಾಜರು ಒಂದೇ ಕಡೆ ಕೂತಿದ್ರೂ ಕೂಡ ಅವರ ಚಾರರು, ಗೂಢಚಾರರು ಲೋಕದಲ್ಲೆಲ್ಲ ಸುತ್ತಾಡ್ತಾ ಇರ್ತಾರೆ. ಆ ಗೂಢಚಾರರೇ ರಾಜರಾದವರಿಗೆ ಕಣ್ಣುಗಳಿದ್ದ ಹಾಗೆ. ಲೋಕದಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಚಾರರ ಮೂಲಕ ತಿಳ್ಕೊಳ್ಳುವ ಸಾಮರ್ಥ್ಯ ಬೇಕು. ಅಂಥ ದೂರದೃಷ್ಟಿ ನಿನಗಿಲ್ಲ, ನೀನು ಹೇಗೆ ರಾಜನಾಗಿ? ಅಯುಕ್ತಚಾರಂ ಮನ್ಯೇ ತ್ವಾಂ ಪ್ರಾಕೃತೈ ಸಜೀವೈರ್ಯುತಃ ಸ್ವಜನಂಚ ಜನಸ್ಥಾನಂ ನಿಹತಂ ನಾವು ಬುದ್ಧಿಸೆ. ಯಾಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹೇಳ್ತಾ ಇದ್ದೇನೆ? ಇಷ್ಟೆಲ್ಲ ಮಂತ್ರಗಳಿದ್ದಾರೆ, ಇದ್ದೇನು ಉಪಯೋಗ? ಇಷ್ಟೆಲ್ಲ ವ್ಯವಸ್ಥೆ ಇದೆ, ಅದರಿದ್ದೇನು ಉಪಯೋಗ? ಅಲ್ಲಿ ದಂಡಕಾರಣ್ಯದಲ್ಲಿ ಜನಸ್ಥಾನದಲ್ಲಿ ಏನು ನಡೆಯಿತು? ನಿನ್ನದ್ದೇ ಸೇನೆ ಹೇಗೆ ಹತವಾಗಿ ಹೋಯಿತು ಅನ್ನೋ ವಿಚಾರವನ್ನೇ ತಿಳ್ಕೊಳ್ಳದೆ ವಿಷಯಭೋಗಗಳಲ್ಲಿ ಮುಳುಗಿದ್ದಿ. 14 ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣಾಂ ಹತಾನ್ ಏಕೇನ ರಾಮೇಣ ಖರಶ್ಚ ಸಹ ದೂಷಣಃ. ಒಬ್ಬರಲ್ಲ ಇಬ್ಬರಲ್ಲ, ಮಹಾಭಯಂಕರರಾಗಿರತಕ್ಕಂತಹ 14,000 ಮಂದಿ ರಾಕ್ಷಸರು, ಅದಕ್ಕೂ ಮುಗಿಲಾಗಿ ಖರ, ದೂಷಣ, ತ್ರಿಶಿರ ಮೊದಲಾದವರು ಎಲ್ಲರೂ ಕೂಡ ಹತರಾದರು. ಹಾಗೆ ಏಕೇನ ರಾಮೇಣ, ಒಬ್ಬ ವ್ಯಕ್ತಿ ಶ್ರೀರಾಮಚಂದ್ರ ಇವರನ್ನೆಲ್ಲ ಸಂಹಾರ ಮಾಡಿ ಹಾಕ್ದ. ಜನಸ್ಥಾನ ಇವತ್ತು ನಿನ್ನ ಸ್ವಾಧೀನದಲ್ಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಅದು ಒಂದರ ತಿಳುವಳಿಕೆ ನಿನಗಿಲ್ಲದೆ ಕಾಮೋಪಭೋಗದಲ್ಲಿ ಆಸಕ್ತನಾಗಿದ್ದಿ, ನೀನು ಹೇಗೆ ರಾಜನಾಗ್ತಿ ಅಂತ ಹೇಳಿಕೊಂಡು ತನಗೆ ಒದಗಿ ಬಂದಂತಹ ದುಃಖ ಏನಿದೆ ಅದು ಲೋಕಕ್ಕೇ ಒದಗಿ ಬಂದ ದುಃಖ ಅನ್ನುವ ರೀತಿಯಲ್ಲಿ ಆ ರಾವಣನ ಮುಂದೆ ಬಿಂಬಿಸ್ತಾ ರಾವಣನನ್ನು ಆಕ್ಷೇಪಿಸ್ತಾ ಇದ್ದಾಳೆ ಶೂರ್ಪಣಖ ಅಂಬಲಿಗೆ. ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ.